ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ಹೊಸ ವ್ಲಾಗ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವ್ಲಾಗ್ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಯಾಕಂದರೆ ನಾನು ನಮ್ಮೂರು ಕೆರೂರಿಂದ ಬೆಂಗಳೂರಿಗೆ ಹೊಂಟೀನಿ. ನಾನು ಯಾಕೆ ಬೆಂಗಳೂರಿಗೆ ಹೊಂಟೀನಿ ಅಂತೇಳಿ ನಿಮಗೆ ಮುಂದೆ ಗೊತ್ತಾಗತ್ತಾ. ವಿಡಿಯೋವನ್ನು ಕಂಟಿನ್ಯೂ ನೋಡ್ತಾಯಿರಿ. ಇವಾಗ ಆಲ್ರೆಡಿ ಲೇಟ್ ಆಗೈತಿ. ಇನ್ನಷ್ಟು ಮತ್ತಷ್ಟು ಟೈಮ್ ವೇಸ್ಟ್ ಮಾಡೋದರ ಬದಲಾಗಿ ಬನ್ನಿ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಫ್ರಮ್ ಕೆರೂರು ಟು ಬೆಂಗಳೂರು. ಸ್ನೇಹಿತರೆ, ಸ್ಟೇಷನ್ನಿಗೆ ಬಂದೀನಿ. 3 ನಿಮಿಷದಾಗ ಟ್ರೈನ್ ಬರುತ್ತಂತ. ಟಿಕೆಟ್ ತೊಗೋಬೇಕು. ಯಾಕಂದ್ರೆ ನಾನು ವೇಟಿಂಗ್ ಲಿಸ್ಟ್ ಇತ್ತು, ನನ್ನ ಟಿಕೆಟ್ ಅದು ಕ್ಯಾನ್ಸಲ್ ಆಗೈತಿ. ಈಗ ಅಂದರೆ ಜಸ್ಟ್ ಟಿಕೆಟ್ ತೊಗೊಂಬಂದು ಅದು ನಾನು ಬುಕ್ ಮಾಡಿದ್ದ ವೇಟಿಂಗ್ ಲಿಸ್ಟ್ ಇತ್ತು, ಮಧ್ಯಾಹ್ನ ಕ್ಯಾನ್ಸಲ್ ಆಯ್ತು. ಅದಕ್ಕೆ ಇವಾಗ ಜನರಲ್ ಟಿಕೆಟ್ ತೆಗಿಸೀನಿ. ಗದ್ದಲಂತೂ ಭಾಳ ಐತೆ. ಟ್ರೈನ್ ಬಂತ್ರೆ ಸ್ನೇಹಿತರೆ, ಫೈನಲಿ ನಾನು ಯಶವಂತಪುರ ರೀಚ್ ಆಗೀನಿ. ಟೈಮ್ ಬೆಳಿಗ್ಗೆ 5 ಗಂಟೆ ಆಗೈತಿ. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಗದ್ದಲಿತ್ತು. ದೀಪಾವಳಿಗೆ ಊರಿಗೆ ಹೋದರೆಲ್ಲ ವಾಪಸ್ ಬೆಂಗಳೂರಿಗೆ ಬರತ್ತಿರ್ಕಂತೈತಿ. ಫುಲ್ ಗದ್ದಲಿತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನಾನು ಇಲ್ಲಿಂದ ಎಕ್ಸಾಮ್ ಸೆಂಟ್ರಿಗೆ ಹೋಗ್ಬೇಕು. ನನ್ನ SSC MTS ಎಕ್ಸಾಮು ಸೆಕೆಂಡ್ ಶಿಫ್ಟ್ ಐತಿ 11 ಗಂಟೆಗೆ. ಸ್ನೇಹಿತರೆ, ಇಲ್ಲೇ ಸ್ಟೇಷನ್ ಒಳಗೆ ಫ್ರೆಶಪ್ ಆಗೀನಿ. ಟೈಮ್ ಇವಾಗ 5:45 ಆಗೈತಿ. ಇವಾಗ ನಾನು ಯಶವಂತಪುರ ಮೆಟ್ರೋಕ್ಕೆ ಹೋಗಿ ಅಲ್ಲಿಂದ ಕೃಷ್ಣರಾಜಪುರಕ್ಕೆ ಹೋಗ್ಬೇಕು. ಯಾಕಂದ್ರೆ ನಮ್ಮ ಎಕ್ಸಾಮ್ ಸೆಂಟರ್ ಅಲ್ಲೇ ಐತಿ. ಕೇಂಬ್ರಿಡ್ಜ್ ಟೆಕ್ನಾಲಜಿ ಕಾಲೇಜ್ ಅಂತ ಐತಿ. ಅಲ್ಲೇ ನಮ್ಮ SSC MTS ಎಕ್ಸಾಮ್ ಸೆಂಟರ್ ಐತಿ. ಮೆಟ್ರೋ ಹೊಂಟದ ನೋಡ್ರಿ. ನಾನು ಫಸ್ಟ್ ಟೈಮ್ ನೋಡತ್ತೀನಿ ಮೆಟ್ರೋ. ಒಂದ್ಸಲ ಅಲ್ಲೇ ಅಡ್ಡಾಡಿ ಗೊತ್ತಾತ ಅಲ್ಲೇ ಮೆಟ್ರೋ ಸ್ಟೇಷನ್ ಇಲ್ಲ, ಅದನ್ನ ಬಿಟ್ಟು ಹೊರಗೆ ಐತೆ ಅಂತೇಳಿ ಇವಾಗ ಅಲ್ಲೇ ಹೊಂಟೀನಿ. ನೋಡಿ ಸ್ನೇಹಿತರೆ, ಇದೇ ಯಶವಂತಪುರ ಮೆಟ್ರೋ ಸ್ಟೇಷನ್. ನಾನು ಸೆಕೆಂಡ್ ಟೈಮ್ ಹೊಂಟೀನಿ ಮೆಟ್ರೋ ಒಳಗೆ. ಇವಾಗ 3 ವರ್ಷದಿಂದ ಒಮ್ಮೆ ಹೈದ್ರಾಬಾದ್ನಾಗ ಹೋಗಿದ್ನಿ ಮೆಟ್ರೋಕ್ಕೆ. ಇವಾಗ ನೋಡ್ಬೇಕು ನಮ್ಮ ಕರ್ನಾಟಕದಾಗ ಹೆಂಗೈತಿ ಮೆಟ್ರೋ. ಸ್ನೇಹಿತರೆ, ಯಶವಂತಪುರದಿಂದ ಗ್ರೀನ್ ಲೈನ್ ಹಿಡ್ಕೊಂಡು ನಾಡಪ್ರಭು ಕೆಂಪೇಗೌಡ ಸ್ಟೇಷನ್ ಮೆಜೆಸ್ಟಿಕ್ಕಿಗೆ ಬಂದೀನಿ ಮೆಟ್ರೋ ಒಳಗೆ. ನಾನು ಇಲ್ಲಿಂದ ಪರ್ಪಲ್ ಲೈನ್ ಹಿಡ್ಕೊಂಡು KR ಪುರಕ್ಕೆ ಹೋಗ್ಬೇಕು. ಇದು ವೈಟ್ ಫೀಲ್ಡ್ ಲೈನ್, ಪರ್ಪಲ್ ಕಲರ್. ಇವಾಗ ಇಲ್ಲೇ ವೇಟ್ ಮಾಡತ್ತೀನಿ ನಾಡಪ್ರಭು ಕೆಂಪೇಗೌಡ ಸ್ಟೇಷನ್ ಒಳಗೆ. KR ಪುರಂ ಮೆಟ್ರೋಯಿಂದ ಹೊರಗೆ ಬಂದು ಇವಾಗ ನಾನು ಎಕ್ಸಾಮ್ ಸೆಂಟರ್ ಇರೋ ರೋಡಿಗೆ ಹೊಂಟೀನಿ. ಗೂಗಲ್ ಮ್ಯಾಪ್ನಾಗ ಒಂದು 3 ಕಿಲೋಮೀಟ್ರ್ ತೋರ್ಸಾಕತ್ತೈತಿ. ಬಸ್ ಯಾವ ಬರೋಲ್ಲ, ಸಿಟಿ ಬಸ್. ಅದಕ್ಕೆ ಸುಮ್ಮನೆ ಹೆಂಗೂ ಟೈಮ್ ಐತೆ ಅಂತೇಳಿ ನಡ್ಕೊತ ಹೊಂಟೀನಿ. ಬೆಂಗಳೂರೊಳಗೆ ಏನರ ಹಬ್ಬ ಐತಿ ಕಾಣ್ತೈತಿ. ಎಲ್ಲ ಕಡೆ ಹೂವು, ಹಣ್ಣು ಮತ್ತು ಬಾಳೆದಿಂಡ ಮಾರಾಕತ್ತಾರ. ಇದ್ರ ಜೊತೆಗೆ ತುಳಸಿ, ಕುಂಬಳಕಾಯಿ ಮತ್ತು ಬೇವಿನ ತಪ್ಪಲನೂ ಮಾರಾಕತ್ತಾರ. ಬಹುಶಃ ಯಾವುದ್ರ ಹಬ್ಬ ಇರ್ಬೋದು ಕಾಣ್ತೈತಿ ಇವತ್ತು. ಈ ಬೆಂಗಳೂರೊಳಗೆ ಕೆಟ್ಟ ನಾಯ್ಸ್ ಪೊಲ್ಯೂಷನ್ ಐತಿ, ಅಂದ್ರೆ ಶಬ್ದ ಮಾಲಿನ್ಯ ಭಾಳ ಐತಿ. ಬಂದು ಒಂದು ಅರ್ಧ ತಾಸು ಆಯ್ತು. ಇಲ್ಲಿ KR ಪುರಂ ರೋಡಿಂದ ಈ ಕಡೆ ಬರತ್ತೀನಿ ಮೆಟ್ರೋ ಸ್ಟೇಷನಿಂದ. ತಲೆ ನುಸಾಕತ್ತೈತಿ ಸೌಂಡ್ ಕೇಳಿ. ಯಾಕಂದ್ರೆ ಈ ಥರ ಸೌಂಡ್ ಹಿಂದೊಂದು ಕೇಳೇ ಇಲ್ಲ. ಇಲ್ಲಿ ಬೆಂಗಳೂರಿಗೆ ಬಂದ ಕೂಡಲೇ ನನ್ನ ಫಸ್ಟ್ ಇಂಪ್ರೆಷನ್ ಆಗಿದ್ದ ಕೆಟ್ಟ ಸ್ಮೆಲ್ ಮತ್ತು ಈ ಥರ ನಾಯ್ಸ್. ಈ ಬೆಂಗಳೂರನ್ನು ಗಾರ್ಡನ್ ಸಿಟಿ ಅಂತಾರೆ, ಬಟ್ ಇಲ್ಲೆಲ್ಲ ನೋಡಿದ್ರೆ ಗಾರ್ಬೇಜ್ ಸಿಟಿ ಆಗೈತಿ. ಅದು ನಿಮ್ಗೆ ತೋರ್ಸೋಕೆ ಹೋಗಂಗಿಲ್ಲ, ಆ ಲೆವೆಲ್ ಹೊಲಸಾಗೈತಿ ರೋಡ್ಗಳೆಲ್ಲ. ಬಹುಶಃ 3 ದಿನ ಹಬ್ಬ ಇತ್ತಲ್ಲ, ಅದಕ್ಕೆ ಸ್ವಚ್ಛ ಮಾಡಿಲಿಕ್ಕೆ ಕಾಣ್ತೈತಿ. ಇವತ್ತು ಮಾಡ್ಬೋದು ಬಂದು. ನಾನು ಬೆಳಗ್ಗೆ ಹೊಂಟೀನಿ, ಈಗ 8 ಆಗೈತಿ ಟೈಮ್. ಬಹುಶಃ ಅವ್ರ ಡ್ಯೂಟಿ ಟೈಮಿಗೆ ಬರ್ಬೋದು 9:30 ಹಿಂಗೆ. ಇದು ನನ್ನ 8ನೇ ಸ್ಕೈ ವಾಕರ್ ನೋಡಿರಿ. ಬೆಳಗ್ಗೆ 8 ಗಂಟೆ ಆಗೈತಿ. ಇವಾಗ ಆಗಲೇ ಟ್ರಾಫಿಕ್ ಸ್ಟಾರ್ಟ್ ಆಗೈತಿ. ನೀನು ಸಾಯಂಕಾಲ ಆಗೋರಾಗ ಎಷ್ಟೊತ್ತಾಗತ್ತಾನೆ ಇನ್ನು. ಅಂತೂ ಇಂತೂ 1.5 ತಾಸು ನಡ್ಕೊತ ಬಂದಮೇಲೆ ಫೈನಲಿ ಎಕ್ಸಾಮ್ ಸೆಂಟರ್ ರೀಚ್ ಆಗೀನಿ. ಈ ಎಕ್ಸಾಮ್ ಸೆಂಟರ್ ಹೆಸರು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. 8:00 ಎಕ್ಸಾಮ್ ಸೆಂಟ್ರಿಗೆ ರೀಚ್ ಆಗಿದ್ನಿ. ಅಲ್ಲಿ ಸುಮ್ಮ 11 ತನಕ ಏನು ಮಾಡೋದು ಅಂತೇಳಿ ಹಿಂಗೆ ಅಡ್ಡಾಡ್ಕೊಂತ ಬಂದಿದ್ವಿ. ಇವಾಗ ಟೈಮ್ ಹೆಂಗೂ 11 ಗಂಟೆ ಆಗೈತಿ. ನಾನು ಇವಾಗ ಎಕ್ಸಾಮ್ ಸೆಂಟ್ರಿಗೆ ಹೊಂಟೀನಿ. ಮುಗಿದ ಮೇಲೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ.
ಜಸ್ಟ್ ಇವಾಗ ಎಕ್ಸಾಮ್ ಮುಗೀತಿ. ನಾನು ಜಸ್ಟ್ ಎಕ್ಸಾಮ್ ಸೆಂಟ್ರಿಂದ ಹೊರಗೆ ಬಂದೀನಿ. ಇವಾಗ ನಾಷ್ಟ ಮಾಡ್ಕೊಂಡು ವಿಧಾನಸೌಧಕ್ಕೆ ಹೋಗಿ ವಿಧಾನಸೌಧ ನೋಡ್ಕೊಂಡು ವಾಪಸ್ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಮತ್ತು ಟೈಮ್ ಈಗ ಇಲ್ಲೇ 2:30 ಆಗೈತಿ. ನಾನು ನಾಷ್ಟ ಮಾಡ್ಕೊಂಡು ವಿಧಾನಸೌಧಕ್ಕೆ ಹೋಗ್ತೀನಿ. ಮೊದಲು ವಿಧಾನಸೌಧ ನೋಡ್ಕೊಂಡು ವಾಪಸ್ ಮೆಜೆಸ್ಟಿಕ್ ಬಸ್ ಸ್ಟಾಪಿಗೆ ಹೊಂಟೀನಿ. ಇಂತೂ ಗುದ್ದಾಡಿ ಇಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಬಂದೀನಿ. ಇಲ್ಲಿಂದ ಇದಕ್ಕೆ ಹೋಗ್ಬೇಕು KSR ರೈಲ್ವೆ ಸ್ಟೇಷನಿಗೆ. ಇಲ್ಲೇ ಒಂದು ಸುರಂಗ ಐತಿ, ಅದ್ರಾಗ ಹೋಗ್ತೀನಿ ನೋಡ್ರಿ. ಹಿಂಗೆ ಬಂದ್ರೆ ಡೈರೆಕ್ಟ್ KSR ಬೆಂಗಳೂರು ರೈಲ್ವೆ ಸ್ಟೇಷನ್ ಸಿಗತೈತಿ. ಗೋಲ್ಡ್ ಗುಂಬಜ್ ಎಕ್ಸ್ಪ್ರೆಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 10ಕ್ಕೆ ಬರೋದಂತೇಳಿ ಅನೌನ್ಸ್ ಮಾಡತ್ತಾರ. ಅದಕ್ಕೆ ನಾನು 1ನೇ ಪ್ಲ್ಯಾಟ್ಫಾರ್ಮಿಗೆ ಇದ್ನಿ. ಅಲ್ಲಿಂದ ಇವಾಗ 10ನೇ ಪ್ಲ್ಯಾಟ್ಫಾರ್ಮಿಗೆ ಬರತ್ತೀನಿ. ಸ್ನೇಹಿತರೆ, ಗೋಲ್ಡ್ ಗುಂಬಜ್ ಎಕ್ಸ್ಪ್ರೆಸ್ ಹತ್ತಿದ್ನಿ KSR ರೈಲ್ವೆ ಸ್ಟೇಷನಿಂದ. ಬಟ್ ಅದ್ರಾಗ ನಿಂದ್ರಾಗೂ ಜಾಗಿದ್ದಿಲ್ಲ, ಜಾಗನೂ ಆಗಲಿಲ್ಲ. ಅದಕ್ಕೆ ಇಲ್ಲೇ ಯಶವಂತಪುರಕ್ಕೆ ಇಳ್ಕೊಂಡ್ನಿ. ಯಾಕಂದ್ರೆ ಅಷ್ಟು ಗದ್ಲಿತ್ತದ. ಇನ್ನು ಇಲ್ಲಿಂದ ಯಾವ ಟ್ರೈನ್ ಬರ್ತಾವ ನೋಡ್ಕೊಂಡು ಊರು ಮುಟ್ಬೇಕು. ಫೈನಲಿ ಯಶವಂತಪುರದಾಗ ಒಂದು 2 ತಾಸು ವೇಟ್ ಮಾಡಿ 9:30ಗೆ ಯಶವಂತಪುರ ಬಿಜಾಪುರ ಸ್ಪೆಷಲ್ ಫೇರ್ ಟ್ರೈನ್ ಹತ್ಕೊಂಡು ಇವಾಗ ಬಾಗಲಕೋಟೆ ರೀಚ್ ಆಗೀನಿ. ಟೈಮ್ 9:30 ಆಗೈತಿ ಬೆಳಿಗ್ಗೆ. ಇನ್ನು ಇಲ್ಲಿಂದ ನಮ್ಮ ಊರಾದ ಕೆರೂರಿಗೆ ಹೋಗ್ಬೇಕು. ವಿಡಿಯೋ ಮಾಡ್ತಿದ್ನಿ ರಾತ್ರಿ, ಬಟ್ ಭಾಳ ಗದ್ಲಿತ್ತು ಟ್ರೈನ್. ಇಲ್ಲಿ ಕೊಪ್ಪಳ ತನೂ ಭಾಳ ಗದ್ಲಿತ್ತು. ಕೊಪ್ಪಳಕ್ಕೆ ಕೆಲವೊಂದು ಜನ ಇಳ್ಕೊಂಡ್ರು, ಆವಾಗ ಸ್ವಲ್ಪ ಖಾಲಿ ಆಯ್ತು. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ನೋಡ್ರಿ ನಮ್ಮ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಫುಲ್ ಡೆವಲಪ್ ಆಗತೈತಿ. ಇವಾಗ ಒಂದು 3 ತಿಂಗಳಿಂದ ಬಂದಾಗ ಇನ್ನೂ ಇದ್ದಿಲ್ಲ. ಇವಾಗ ನೋಡ್ರಿ ಫುಲ್ ಡೆವಲಪ್ ಆಗತೈತಿ. ಆದಷ್ಟು ಎಲ್ಲ ಕ್ಲಿಯರಾಗಿ ಸ್ವಲ್ಪ ಪ್ಯಾಸೆಂಜರ್ಗೆಲ್ಲ ಅನುಕೂಲ ಆದ್ರೆ ಸಾಕು. ಇವಾಗ ಊರ ರೀಚ್ ಆಗೀನಿ. ಟೈಮ್ 11:30 ಆಗೈತಿ. ನಮ್ಮ ಊರಾಗ ಸಂತೆ ಐತಿ. ಇವತ್ತು ದನಗಳ ಸಂತೆ, ಕೈಪಲ್ಯ ಸಂತೆ ಎಲ್ಲ ಇರ್ತೈತಿ. ನಾನು ಕೈಪಲ್ಯ ಸಂತೆ ದಾಟ್ಕೊಂಬಂದು ಇಲ್ಲಿ ದನ ಸಂತೆ ಬಂದಿದ್ನಿ. ಇವಾಗ ಇದನ್ನು ದಾಟ್ಕೊಂಡು ಮನೆಗೆ ಹೋಗ್ಬೇಕು. ಇನ್ನೇನು ವೀಡಿಯೋ ಮಾಡೋಕೆ ಹೋಗಂಗಿಲ್ಲ. ಯಾಕಂದ್ರೆ ನಿನ್ನೆ ಮೊನ್ನೆ 2 ದಿನ ಒಟ್ಟೆ ನಿದ್ದಿಲ್ಲ, ತಲೆ ಕುಂತಿಲ್ಲ. ಅಡ್ಡಾಡಿ ಕೈಕಾಲೆಲ್ಲ ಬ್ಯಾನ್ ಆಗತ್ತವು. ಕೆಟ್ಟ ಬೇಸರನೂ ಆಗೈತಿ. ಯಾಕಂದ್ರೆ ನಾನು ಆ ಟ್ರೈನ್ ಸ್ಲೀಪರ್ ಕೋಚ್ ಮಾಡಿದ್ನಿ ಬುಕ್ಕಿಂಗ. ಬಟ್ ಅದು ವೇಟಿಂಗ್ ಲಿಸ್ಟ್ ಇತ್ತು. ನಾನು ಅಂದ್ಕೊಂಡಿದ್ದು ಏನರ ಹಾಕತ್ತನಂತೆ ಕನ್ಫರ್ಮ್. ಬಟ್ ಲಾಸ್ಟ್ ಮೂಮೆಂಟಿಗೂ ಆಗಲಿಲ್ಲ ಅದೇನು. ಆದರೆ ಈ ರೈಲ್ವೆದವ್ರು ನೋಡಿರಿ, ವೇಟಿಂಗ್ ಲಿಸ್ಟ್ ಬುಕ್ ಮಾಡೀನಿ, ವೇಟಿಂಗ್ ಲಿಸ್ಟ್ ಕ್ಯಾನ್ಸಲ್ ಆಗೈತಿ. ಏನು ಅದ್ರದ್ದು ಏನು ಯೂಸ್ ಮಾಡ್ಕೊಂಡಿಲ್ಲ ಏನಿಲ್ಲ. ಆದರೂ ಸರ್ವಿಸ್ ಚಾರ್ಜ್ ಅಂತೇಳಿ 60 ರೂಪಾಯಿ ಕಟ್ ಮಾಡ್ಕೊಂಡಾರ. ಅದಿನ್ನೂ ಜಮಾ ಆಗಿಲ್ಲ ರಿಫಂಡ್. ಅದಿನ್ನು ಯಾವಾಗ ಜಮಾ ಆಕತ್ತೋ ಏನೋ. ಇಲ್ಲಿಗೆ ಈ ವ್ಲಾಗನ್ನು ಸ್ಟಾಪ್ ಮಾಡ್ತೀನಿ. ವಿಡಿಯೋವನ್ನು ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ತೆ.